ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಆರ್ ಉಗ್ರೇಶ್ ರವರ 1/1/2025 ಹುಟ್ಟುಹಬ್ಬದ ಪ್ರಯುಕ್ತ ಅಂದರೆ 57 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಇಡೀ ತಾಲೂಕಿನ ಜನ ಆಶೀರ್ವದಿಸಲಿ ಅಂತ ಈ ಸಂದರ್ಭದಲ್ಲಿ ಏನು ನಮ್ಮ ಉಗ್ರೇಶಣ್ಣವರ ಅಭಿಮಾನ ಬಳಗದಿಂದ ಇವತ್ತು ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅವತ್ತಿನ ದಿವಸ ಅಂದರೆ 1ನೇ ತಾರೀಕಿನ ದಿವಸ ನಾವು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಸದುಪಯೋಗ ಪಡ್ಕೊಬೇಕು ಇಡೀ ನಮ್ಮ ತಾಲೂಕಿನ ಜನ. ಯಾಕಂದರೆ ಅವತ್ತಿನ ದಿವಸ ಬೆಂಗಳೂರಿಂದ ಒಂದು ಡಾಕ್ಟ್ರು ಒಂದು ತಂಡನೇ ಬರುತ್ತೆ. ಪ್ರತಿಯೊಂದು ಚಿಕಿತ್ಸೆ ಎಲ್ಲ ವರ್ಗದವರಿಗೂ ಒಂದು ಚಿಕಿತ್ಸೆ ಏರ್ಪಡಿಸಿ ಮಾಡಿದ್ದೀವಿ. ಅವತ್ತಿನ ದಿವಸ ಒಂದು ಅಭಿಮಾನ ವರ್ಗದಿಂದ ಆರ್ ಉಗ್ರೇಶ್ ಅವರ ಅಭಿಮಾನ ಬಳಗದಿಂದ ಅವತ್ತಿನ ದಿವಸ ಚಿಕಿತ್ಸೆ ಪಡೆಯೋಕ್ಕೆ ಅಂದರೆ ಎಲ್ಲ ಬಡವರ ಚಿಕಿತ್ಸೆ ಪಡೆಯೋಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಏನು ಪ್ರೆಸಿಡೆನ್ಸಿ ಪಕ್ಕ ಬ್ರೇಕ್ ಪಾಯಿಂಟ್ ಮುಂದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಅವತ್ತಿನ ದಿವಸ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಕಣ್ಣಿನ ಚಿಕಿತ್ಸೆನೂ ಇರುತ್ತೆ. ಕಣ್ಣಿನ ಚಿಕಿತ್ಸೆ ಏನಾರ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಚಿಕಿತ್ಸೆ ಪಡಿಸಿ ಹಾಗೆ ಬೆಂಗಳೂರಿಗೆ ಏನಾರ ಕರ್ಕೊಂಡು ಹೋಗ್ಬೇಕಂದ್ರೆ ನಾವೇ ನಮ್ಮ ಆರ್ ಉಗ್ರೇಶ್ ಬಣದಿಂದನೇ ಅಭಿಮಾನಿ ಬಳಗದಿಂದನೇ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆನೂ ಮಾಡ್ತೀವಿ ಅವತ್ತು ದಿವಸ. ಹಾಗಾಗಿ ಹೆಚ್ಚಿನ ರೀತಿಯಾಗಿ ಸದುಪಯೋಗ ಪಡ್ಕೊಬೇಕು. ಪಕ್ಷಾತೀತವಾಗಿ ಅಂದರೆ JDS ಪಕ್ಷ ಅಂತಲೇ ಅಲ್ಲ, ಪಕ್ಷಾತೀತವಾಗಿ 3 ಪಕ್ಷದ ವತಿಯಿಂದನೂ ಮತ್ತು ಅಭಿಮಾನ ಬಳಗದಿಂದ 1ನೇ ತಾರೀಕಿನಿಂದ ಒಂದು ಕಾರ್ಯಕ್ರಮಕ್ಕೆ ಹೋದ್ವಿ. ಅವತ್ತಿನ ದಿವಸ ಬರೀ ಕೇಕ್ ಕೊಟ್ಟು ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸೋದು ಒಂದೇ ಅಲ್ಲ. ಯಾಕಂದರೆ ಬರ್ತಡೇ ಅಂದರೆ ಕಾಮನ್ ಆಗಿಬಿಟ್ಟಿದೆ ಜನಗಳಿಗೆ. ಆದರೆ ಅವತ್ತಿನ ದಿವಸ ಒಂದು ದಿವಸ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವೆಲ್ಲ ಅಭಿಮಾನ ಬಳಗದಿಂದ ಇಟ್ಕೊಂತೀವಿ. ಹೆಲ್ತ್ ಕ್ಯಾಂಪ್ ಅಂತಂದು ಇಟ್ಕೊಂತೀವಿ, ಜನಗಳಿಗೆ ಒಳ್ಳೆಯದಾಗಲಿ ಅಂತ. ಯಾಕಂದರೆ ಬಡವರಿಗೆ ಪ್ರತಿಯೊಬ್ಬರಿಗೂ ಹೆಲ್ತ್ ಕ್ಯಾಂಪ್ ಅಂತ ಒಂದು ವಿಶೇಷವಾಗಿ ಅವತ್ತಿನ ದಿವಸ ಬೆಂಗಳೂರು ಒಂದು ತಂಡದಿಂದ ಅಂದರೆ ಡಾಕ್ಟ್ರ್ ತಂಡದ ವತಿಯಿಂದ ಒಂದು 50 ಜನ ಡಾಕ್ಟ್ರುಗಳು ಅವತ್ತಿನ ದಿವಸ ಬರ್ತಾರೆ 1ನೇ ತಾರೀಕಿನ ದಿವಸ. ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಹೆಲ್ತ್ ಕ್ಯಾಂಪ್ ಇರುತ್ತೆ. ಅವತ್ತಿನ ದಿವಸ ಬಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಅವತ್ತಿನ ದಿವಸ ಅಂದರೆ ಹೆಲ್ತ್ ಚೆಕಪ್ ಮಾಡೋ ಜೊತೆಗೆ ಔಷಧಿಗಳನ್ನ ಸಹ ಡಾಕ್ಟ್ರ್ ಅವತ್ತಿನ ಚಿಕಿತ್ಸೆ ಕೊಟ್ಟು ಆ ಚಿಕಿತ್ಸೆ ತಕ್ಕಂತೆ ರೋಗಗಳಿಗೆ ತಕ್ಕಂತೆ ಅವತ್ತು ಅವರಿಗೆ ಔಷಧಿಗಳನ್ನ ಸಹ ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ತಾಲೂಕಿನ ಎಲ್ಲ ಬಡವರಾಗಲಿ, ಪ್ರತಿಯೊಬ್ಬ ಮುಖಂಡರಾಗಲಿ, ನಮ್ಮ JDS ಮುಖಂಡರಾಗಲಿ ಪ್ರತಿಯೊಬ್ಬರು ಅವತ್ತು ಭಾಗವಹಿಸ್ತಾರೆ. ಹಾಗಾಗಿ ಎಲ್ಲರೂ ಅವತ್ತು ಭಾಗವಹಿಸ್ಬೇಕಂತಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಉಗ್ರೇಶಣ್ಣವರ ಬರ್ತ್ಡೇ ಒಂದೇ ಅಂತ ಅಲ್ಲ, ಎಲ್ಲ ಜನಾಂಗದವರು ಬಂದು ಭಾಗವಹಿಸಿ, ಎಲ್ಲ ಮುಖಂಡರು ಭಾಗವಹಿಸಿ ಅವತ್ತು ಚಿಕಿತ್ಸೆ ಪಡೆದುಕೊಳ್ಬೇಕು. ಬಡವರ ಬಗ್ಗೆ ಹೆಚ್ಚಿನ ರೀತಿಯಾಗಿ ಅವತ್ತು ಹೆಚ್ಚಿನ ದಿವಸಕ್ಕೆ ಬಂದು ಚಿಕಿತ್ಸೆ ಪಡಬೇಕು ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಉಗ್ರೇಶಣ್ಣವರ ಅಭಿಮಾನಿ ಬಳಗದಿಂದ ಅವತ್ತಿನ ದಿವಸ ಏನು ಕಾರ್ಯಕ್ರಮ ಮಾಡ್ತಾಯಿದ್ವಿ ಎಲ್ಲರೂ ಸಹ ಭಾಗವಹಿಸಿ ಹೆಚ್ಚಿನ ರೀತಿಯಾಗಂತ ಈ ಸಮ್ಮುಖದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ. ಸಿರಾ ಜನತೆಗೆ ಮುಂಬರುವ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 1/1/2025 ಬುಧವಾರ ನಮ್ಮ ಸಿರಾ ಅಮರಾಪುರ ರಸ್ತೆ ಪ್ರೆಸಿಡೆನ್ಸಿ ಪಕ್ಕದಲ್ಲಿ ಇವತ್ತೇನು ನಮ್ಮ ಆರ್ ಉಗ್ರೇಶ್ ಅಣ್ಣವರ ಅಭಿಮಾನಿ ಬಳಗದವರು ನಾವೆಲ್ಲ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾಯಿದ್ದೇವೆ. ಆಮೇಲೆ ಬಡಬಗ್ಗರಿಗೆ ಏನು ಹೆಲ್ತ್ ಕ್ಯಾಂಪು ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೇನು ಬೇಕು ಅನುಕೂಲವಾಗಿ ಅಲ್ಲೇ ನುರಿತ ಡಾಕ್ಟ್ರುಗಳು ವೈದ್ಯರುಗಳು ಇರ್ತಾರೆ. ಅವ್ರು ಅಲ್ಲೇ ತಪಾಸಣೆ ಇಲ್ಲೇ ಬೇಕು ಮುಂದಿನ ಅವ್ರಿಗೆ ಚಿಕಿತ್ಸೆಗೆ ನಮ್ಮ ಉಗ್ರೇಶಣ್ಣ ಅಭಿಮಾನಿ ಬಳಗದವರೇ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಇದು ಹೇಳ್ದಂಗೆ ಮೂರ್ತಪ್ಪ ಮತ್ತು ಮೂರ್ತಣ್ಣವರು ಅಂಜನಪ್ಪ ಅವ್ರು ಹೇಳ್ದಂಗೆ ಇದು ಪಕ್ಷಾತೀತವಾಗಿ ನಮ್ಮ ಆರ್ ಉಗ್ರೇಶಣ್ಣ ನಗುಮುಖದ ಒಡೆಯ ಆರ್ ಉಗ್ರೇಶಣ್ಣ ಅವರ ಹುಟ್ಟಿದಬ್ಬಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಬಂದು ಅವ್ರಿಗೆ ಹಾರೈಸಿ ಅವ್ರ ಹುಟ್ಟಿದಬ್ಬ ಅವರ ಭವಿಷ್ಯ ಏಳಿಗೆ ಚೆನ್ನಾಗಿರಲಿ ಅಂತೇಳಿ ಕೇಳ್ಕೊಂಡು ಅವ್ರನ್ನೆಲ್ಲ ಬಂದು ಭೇಟಿ ಮಾಡ್ತಾರೆ. ಹಾಗೆ ಈ ಸಿರಾ ಜನತೆಗೆ ಇದೇ ಒಂದು ಉಪಯೋಗ ಬಳಸ್ಕೊಳ್ಳಿ. ಈಗ ಆರೋಗ್ಯ ತಪಾಸಣೆ ಬಡವರು ಏನಿದ್ದಾರೆ ಅವರು ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ತೋರ್ಸೋಕ್ಕಾಗಲ್ಲ, ಇಲ್ಲೇ ನಿಮ್ಮ ಅಕ್ಕಪಕ್ಕದ ವಾರ್ಡ್ಗಳಿಗೆ ಇಲ್ಲೇ ಹತ್ರ ಇರೋಂಥ ಬಡವರು ಇದ್ದಾರೆ, ಅವ್ರು ಬಂದು ತೋರಿಸ್ಕೋಬೋದು. ಅವ್ರು ತೋರಿಸ್ಕೊಂಡು ಅವ್ರ ಮುಂದಿನ ಚಿಕಿತ್ಸೆಗೆ ಅವರು ಬೇಕಾದ ಅಭಿಮಾನಿ ಬಡವರು ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇದು ನಾನು ಬಳಸ್ಕೊಂಡು ಅದರಿಂದ ಇದು ಮಾಡ್ಕೊಳ್ಳಿ. ಅವರ ಹುಟ್ಟಿದಬ್ಬಕ್ಕೆ ಎಲ್ಲ ಅಭಿಮಾನಿ ಬಳಗದವರೆಲ್ಲ ಸೇರ್ಕೊಂಡು ಇದು ಮಾಡ್ತಾಯಿದ್ವಿ. ಎಲ್ಲರೂ ಒಂದು ಸುತ್ತ
ಈಗ ಏನು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಬ್ಯಾನರ್ ಅಡಿ ಇಲ್ಲದೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ಉಗ್ರೇಶ್ ಅಭಿಮಾನಿ ಬಳಗದವರ ವತಿಯಿಂದ ಹೊಸ ವರ್ಷದ ದಿನ ಅವ್ರದ್ದು ವಿಶೇಷ ಏನಂದರೆ ಅವ್ರು ಹುಟ್ಟಿದ್ದು ಹೊಸ ವರ್ಷದ ದಿನ ಆ 1/1/2025 ಸಿರಾ ಅಮರಾಪುರ ರಸ್ತೆಯ ಬೇಕ್ ಪಾಯಿಂಟ್ ಹತ್ತಿರ ಅವರ ಒಂದು ಹುಟ್ಟುಹಬ್ಬವನ್ನು ಏನು ಬಡ ಜನಗಳ ಆರೋಗ್ಯ ತಪಾಸಣೆ ಮಾಡುವುದರ ಮುಖಾಂತರ ಇವತ್ತು ನಮ್ಮ ಉಗ್ರೇಶ್ ಅಭಿಮಾನಿ ಬಳಗದವರು ಆಚರಣೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ರೀತಿಯ ತೊಂದರೆ ಇರೋ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ಬೆಂಗಳೂರಿನ ಒಂದು ನುರಿತ ವೈದ್ಯರ ತಂಡ ಇಲ್ಲಿಗೆ ಬರ್ತಾಯಿದೆ. ಅವತ್ತು ಅಲ್ಲಿ ಬಂದು ಎಲ್ಲ ಕಾಯಿಲೆಗಳಿಗೆ ಅವರು ಏನು ಚೆಕಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಏನಾದರೂ ಸಿವಿಯರ್ ಪ್ರಾಬ್ಲಮ್ ಇದ್ದರೆ ಹೆಚ್ಚಿನ ಒಂದು ಇದ್ದರೆ ನಮ್ಮ ಉಗ್ರೇಶ್ ಅಭಿಮಾನಿ ಬಳಗದವರೇ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಕರೆಸ್ಕೊಂಬರ್ತಕ್ಕಂಥ ಒಂದು ವ್ಯವಸ್ಥೆಯೂ ಸಹ ಇದೆ. ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಉಗ್ರೇಶ್ ಅವರ ಹುಟ್ಟುಹಬ್ಬನ ನಾವು ಅಭಿಮಾನಿ ಬಳಗದವರೆಲ್ಲ ಆಚರಿಸ್ತಾ ಇದ್ದೀವಿ. ಇದಕ್ಕೋಸ್ಕರ ಈ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ಉಗ್ರೇಶ್ ಅಭಿಮಾನಿ ಬಳಗದವರು, ನಮ್ಮ ಪಕ್ಷದ ಹೆಚ್ಚಿನ ಸದಸ್ಯರು, ಮುಖಂಡರು, ಹಿರಿಯರು, ಮಠಾಧಿಪತಿಗಳು, ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 10 ಗಂಟೆಗೆ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಬಂದು ಅವ್ರನ್ನ ಆಶೀರ್ವದಿಸಿ ಅರಸಿ ಅವರಿಗೆ ಅವರ ಒಂದು ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಬೇಕು ಅಂತಂದು ನಾನು ಎಲ್ಲ ತಾಲ್ಲೂಕಿನ ಸಮಸ್ತ ಜನಗಳಿಗೆ ನಮ್ಮ ಉಗ್ರೇಶ್ ಅಭಿಮಾನಿ ಬಳಗದ ಪರವಾಗಿ ಪ್ರಾರ್ಥಿಸ್ತೀನಿ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕರೆಯಲೆ ಮಾಡ್ತಾ ಇದ್ದೀನಿ. ಅಭಿಮಾನಿ ಬಳಗದ ವತಿಯಿಂದ 1/1/2025 ಉಗ್ರೇಶ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಅಂಜನಪ್ಪನವರು ಮೂರ್ತಣ್ಣವರು ಹೇಳಿದ ಹಾಗೆ ನುರಿತ ವೈದ್ಯರ ಬೆಂಗಳೂರಿನಿಂದ ನುರಿತ ವೈದ್ಯರ ತಂಡದಿಂದ ಬ್ರೇಕ್ ಪಾಯಿಂಟ್ ಸಿರಾ ಅಮರಾಪುರ ರೋಡ್ ಬ್ರೇಕ್ ಪಾಯಿಂಟ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿರುತ್ತೆ. ಎಲ್ಲ ಅಭಿಮಾನಿ ಬಳಗದವರು ಪಕ್ಷಾತೀತವಾಗಿ ಬಂದು ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ಸವಿನಯದಿಂದ ಪ್ರಾರ್ಥಿಸುತ್ತೇನೆ. ಅಭಿಮಾನಿ ಬಳಗದಿಂದ ಆರ್ ಉಗ್ರೇಶ್ ಅವರ ಹುಟ್ಟುಹಬ್ಬವನ್ನು 1/1/2025 ಬುಧವಾರದಂದು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುತ್ತೆ. ನುರಿತ ತಜ್ಞರಿಂದ ಆರೋಗ್ಯ ಶಿಬಿರವನ್ನು ಏರ್ಪಡಿಸುತ್ತೆ. ತಮ್ಮ ಊರಿನಲ್ಲಿ ಇರ್ತಕ್ಕಂಥ ಆರೋಗ್ಯದ ಬಗ್ಗೆ ಅವ್ರಿಗೇನು ಸಮಸ್ಯೆ ಇರ್ತಿದೆ ಎಂಬುದನ್ನು ನೀವು ಹೊರತು ಅವ್ರನ್ನ ಕರ್ಕೊಂಬಂದು ಆರೋಗ್ಯ ತಪಾಸಣೆ ಮಾಡಿಸಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭ ಹಾರೈಸಬೇಕೆಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೊಂದಿಸಿ ನಾನು ಎಲ್ರಿಗೂ ನಮಸ್ಕಾರ. ಏನು ಇವತ್ತು 1/1/2025 ಬುಧವಾರ ನಮ್ಮ ನಾಯಕರಾದಂತಹ ಆರ್ ಉಗ್ರೇಶ್ ಅವರ ಹುಟ್ಟುಹಬ್ಬವನ್ನು ಆರ್ ಉಗ್ರೇಶ್ ಅಭಿಮಾನಿ ಬಳಗದಿಂದ ಏನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಇಟ್ಕೊಂಡಿದ್ದಾರೆ. ಎಲ್ಲ ನಮ್ಮ ತಾಲೂಕಿನ ಬಂಧು ಬಳಗಗಳು ಹಾಗೂ ಎಲ್ಲ ಜನತೆಯು ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಆರ್ ಉಗ್ರೇಶ್ ಅವರ ಹುಟ್ಟುಹಬ್ಬದಂದು ಅವರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನು